ಎಲ್ರಿಗೂ ನಮಸ್ಕಾರ. ನಾನು ಅನಿಲ್. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀನಂದರೆ, ಈ ಕಾರುಗಳಲ್ಲಿ ಯಾವ ವೇರಿಯಂಟ್ಸ್ ಬರ್ತದೆ, ಆಮೇಲೆ ಯಾವುದು ತಗೊಂಡ್ರೆ ನಮ್ಗೆ ಒಳ್ಳೆಯದು, ಇವತ್ತಿನ ಈ ಟೈಮಲ್ಲಿ ಯಾವ ಕಾರ್ ತಗೊಂಡ್ರೆ ನಮಗೆ ಒಳ್ಳೆಯದು, ಯಾವ ವೇರಿಯಂಟ್ ತಗೊಂಡ್ರೆ ಒಳ್ಳೆಯದು ಅಂತ ಇದರಲ್ಲಿ ಹೇಳ್ತಿದ್ದೀನಿ. ಮೇಯ್ನಾಗಿ ನಾವು ಕಾರ್ಗಳಲ್ಲಿ ಯಾವ್ಯಾವ ಬರ್ತದೆ ಅಂದರೆ, ಮೇಯ್ನಾಗಿ ಪೆಟ್ರೋಲ್ ಕಾರ್ ಬರುತ್ತೆ, ಡೀಸೆಲ್ ಕಾರ್ ಬರುತ್ತೆ, CNG ಕಾರ್ ಬರುತ್ತೆ, ಮತ್ತು ಅದಾದಮೇಲೆ ಲಾಸ್ಟಲ್ಲಿ ಬಂದುಬಿಟ್ಟು ಕರೆಂಟಿನ ಕಾರ್ ಬರ್ತದೆ. ಮತ್ತು ಅದಾದಮೇಲೆ ಮೇಯ್ನಾಗಿ ಇವತ್ತಿನ ಇದರಲ್ಲಿ ಯಾವುದು ಜಾಸ್ತಿ ಇದು ಮಾಡ್ತಿದೆ ಅಂದರೆ, ಪಬ್ಲಿಸಿಟಿ ಮಾಡ್ತಿದೆ ಅಂದರೆ ಕರೆಂಟಿನ ಕಾರು. ಮತ್ತು ಅದಾದಮೇಲೆ ನಮಗೆ ಕಮ್ಮಿ ಬೆಲೆಯಲ್ಲಿ ಬೇಕು, ನಮಗೆ ಒಳ್ಳೆ ಕಾರ್ ಬೇಕಂತಂದರೆ ನಮಗೆ ಜಾಸ್ತಿ ಪೆಟ್ರೋಲ್ ಕಾರೇ ಸಿಗುತ್ತೆ. ಮತ್ತು ಅದಾದಮೇಲೆ ನಮಗೆ ಈ ಕರೆಂಟಿನ ಕಾರ್ಗಳೆಲ್ಲ ನಮ್ಗೆ ಕಮ್ಮಿ ಬೆಲೆಯಲ್ಲಿ ಸಿಗೋದಿಲ್ಲ. ಮತ್ತು ಅದಾದಮೇಲೆ ಈ ಕರೆಂಟಿನ ಕಾರ್ಗಳು ಸ್ವಲ್ಪ ಯಾವಾಗಲೂ ಪ್ರೈಸ್ ಯಾವಾಗಲೂ ಜಾಸ್ತಿನೇ ಇರುತ್ತೆ. ಮತ್ತು ಅದಾದಮೇಲೆ ಇದರಲ್ಲಿ ಕೂಡ ಈ ಕಾರ್ಗಳಲ್ಲಿ ಕೂಡ ಯಾವುದ್ಯಾವುದು ಇರ್ತದೆ ಅಂದರೆ, ಮ್ಯಾನ್ಯುಯಲ್ ಇರುತ್ತೆ. ಮ್ಯಾನ್ಯುಯಲ್ ಅಂದರೆ ಕೈಯಲ್ಲಿ ಹ್ಯಾಂಡ್ಲ್ ಮಾಡೋಂಥ ಗೇರ್ಗಳಿರುತ್ತೆ. ಮತ್ತು ಆಮೇಲೆ ಆಟೋಮೆಟಿಕ್ ಇರುತ್ತೆ, ಅದ್ರ ಪಾಡಿಗೆ ಅದೇ ಹಾಕೋಣಂಥ ಗೇರ್ಗಳು ಬರುತ್ತೆ. ಮತ್ತು IMT ಬರುತ್ತೆ. ಅದರ IMT ಅಂತಂದರೆ ಅದು ಕ್ಲಚ್ ಇರೋದಿಲ್ಲ, ಆಟೋಮೆಟಿಕ್ಕಾಗಿ ನಾವೇ ಗೇರ್ ಚೇಂಜ್ ಮಾಡ್ಕೊಬೋದು. ಕ್ಲಚ್ ಹಿಡಿದು ಚೇಂಜ್ ಮಾಡ್ತೀವಲ್ಲ ಮ್ಯಾನ್ಯುಯಲಲ್ಲಿ, ಇದರಲ್ಲಿ ಹಂಗಲ್ಲ, ಕ್ಲಚ್ ಇರೋದಿಲ್ಲ, ಹಂಗೆ ಚೇಂಜ್ ಮಾಡ್ಕೋಬೋದು. ಮತ್ತು ಅದಾದಮೇಲೆ ಇವತ್ತಿನ ಇದಕ್ಕೆ ನಮಗೆ ಯಾವುದು ಸೂಕ್ತವಾಗಿದೆ ಅಂತಂದರೆ, ನನ್ನ ಪ್ರಕಾರ ಡೀಸೆಲ್ ಕಾರ್ಗಳನ್ನ ತಗೊಂಡ್ರೆ ಸ್ವಲ್ಪ ಯೂಸ್ ಆಗುತ್ತೆ, ಅತಿ ಹೆಚ್ಚು ಮೈಲೇಜ್ಗಳು ಬರ್ತದೆ. ಮತ್ತು ಅದಾದಮೇಲೆ CNG ಸ್ವಲ್ಪ ಮೈಲೇಜ್ ಬರ್ತದೆ. ಮತ್ತು ಆಮೇಲೆ ನಿಮ್ಮ ಪ್ರಿಫರೆನ್ಸ್ ಯಾವ ರೀತಿ ಇರುತ್ತೆ ಅದ್ರ ಮೇಲೆ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ ನೀವು ತುಂಬ ಕಮ್ಮಿ ಓಡಿಸ್ತೀರಾ, ಆಮೇಲೆ ನಾನು ಜಾಸ್ತಿ ಓಡಿಸೋದಿಲ್ಲ ಅಂತಂದರೆ ನೀವು ಪೆಟ್ರೋಲು ಅಥವಾ ಇದು CNG ತಗೋಬೋದು. ಮತ್ತು ಅದಾದಮೇಲೆ ನಾನು ಜಾಸ್ತಿ ಓಡಿಸ್ತೀನಿ ಅಂತಂದರೆ ನೀವು ಇದಕ್ಕೆ ಹೋಗಬೇಕಾಗುತ್ತೆ, ಡೀಸೆಲ್ಲು ಅಥವಾ ಕರೆಂಟಿಂದು, ಇಲ್ಲಾಂದರೆ CNG ತಗೋಬೋದು. ಆದರೆ ಮೇಯ್ನಾಗಿ ಈ CNG ಮತ್ತು ಆಮೇಲೆ ಕರೆಂಟಿಂದು ಮೈನಸ್ ಪಾಯಿಂಟ್ ಏನಂತಂದರೆ, ಈ CNGನಲ್ಲಿ ನಾವು ಜಾಸ್ತಿ ಕಿಲೋಮೀಟ್ರ್ ಓಡಿಸೋದಕ್ಕಾಗೋದಿಲ್ಲ. ಅದೊಂದು 150-200 ಕಿಲೋಮೀಟ್ರ್ ಲಿಮಿಟೆಡ್ ರೇಂಜ್ ಆಗ್ಬಿಟ್ಟಿರುತ್ತೆ. ಈ ಕರೆಂಟಿಂದಾದರೂ ಅಷ್ಟೇ 200-300-400 ದುಡ್ಡು ಕೊಟ್ಟಂಗೆ ರೇಂಜ್ಗಳು ಸಿಗುತ್ತೆ. ಅದಕ್ಕೆ ನೀವೇನು ಮಾಡಬೇಕಂತಂದರೆ, ತಗೋಬೇಕಾದ್ರೆ ನಾವು ಎಷ್ಟು ಡೈಲಿ ರೈಡ್ ಮಾಡ್ತೀವಿ, ನಮ್ಮ ಕೆಪಾಸಿಟಿ ಎಷ್ಟಿದೆ, ನಮಗೆ ಎಷ್ಟು ರೈಡ್ ಬೇಕಾಗುತ್ತೆ, ಮತ್ತು ಆಮೇಲೆ ನಾವು ಯಾವಾಗಾರು ಊರಿಗೆ ಹೋಗ್ತೀವ, ಇಲ್ಲಾಂದರೆ ಯಾವಾಗೂ ಹೋಗೋದಿಲ್ಲ, ಮತ್ತು ಆಮೇಲೆ ನಮಗೆ ಎಷ್ಟು ರೇಂಜ್ ಇರೋದು ತಗೊಂಡ್ರೆ ಒಳ್ಳೆಯದು ಅಂತೆಲ್ಲ ತೀರ್ಮಾನ ಮಾಡ್ಕೊಂಡ್ರೆ ತಗೊಂಡ್ರೆ ಒಳ್ಳೆಯದು. ಆಮೇಲೆ ಮೇಯ್ನಾಗಿ ಈ ಕಾರ್ ತಗೋಬೇಕಾದ್ರೆ ನಾವು ನೋಡ್ಬೇಕು ಏನು ಅಂತಂದರೆ, ನಮಗೆ ಯಾವ ತಗೊಂಡ್ರೆ ಒಳ್ಳೆಯದು, ಮತ್ತು ಆಮೇಲೆ ಯಾವ ಇಂಜಿನ್ ಒಳ್ಳೆಯದು, ಆಮೇಲೆ ಈ ಕರೆಂಟಿನ ತಗೋಬೇಕಾದ್ರೂ ಅಷ್ಟೇ ಎಷ್ಟು ರೇಂಜ್ ಇದ್ದರೆ ಒಳ್ಳೆಯದು. ಮತ್ತು ಆಮೇಲೆ ಈ ರೇಂಜ್ ಯಾವ ರೀತಿ ಫಿಕ್ಸ್ ಆಗುತ್ತಂದರೆ, ನಾವು ಎಷ್ಟು ಜಾಸ್ತಿ ಕೊಡ್ತೀವೋ ಅದ್ರ ಮೇಲೆ ರೇಂಜು ಸಿಗುತ್ತೆ. ಇವಾಗ ನಾವು ತುಂಬ ಜಾಸ್ತಿ ದುಡ್ಡು ಕೊಟ್ಟರೆ 500 ಕಿಲೋಮೀಟ್ರ್ ರೇಂಜ್ ಬರುತ್ತೆ. ನಾವು ಅದಾದರೆ ಕಮ್ಮಿ ಕೊಟ್ಬಿಟ್ರೆ ಒಂದು 200-250-200 ಕಿಲೋಮೀಟ್ರ್ ರೇಂಜ್ ಬರುತ್ತೆ. ಆಮೇಲೆ ಸ್ವಲ್ಪ ಮಿಡ್ ವೇರಿಯಂಟಲ್ಲಿ ನಮಗೆ ಒಂದು 300-350 ರೇಂಜ್ ಬರುತ್ತೆ. ಹಾಗಾಗಿ ನಾವು ಎಷ್ಟು ಡೈಲಿ ಓಡಿಸ್ತೀವಿ, ನಾವು ಸುಮ್ಮನೆ ಜಾಸ್ತಿ ಓಡಿಸಲ್ಲ, ಮತ್ತು ಸುಮ್ಮನೆ ದುಡ್ಡನ್ನ ಜಾಸ್ತಿ ಕಾರ್ಗಳ್ಗೆ ಹಾಕ್ಬಿಟ್ರೆ ಅದು ನಮಗೆ ಯೂಸ್ ಆಗೋದಿಲ್ಲ. ಅದಕ್ಕೆ ನಾವು ಏನು ಮಾಡಬೇಕಂತಂದರೆ, ನಾವು ಎಷ್ಟು ಡೈಲಿ ರೈಡ್ ಮಾಡ್ತೀವಿ, ನಮ್ಗೆ ಎಷ್ಟು ಅವಶ್ಯಕತೆ ಇದೆ, ಊರಿಗೆ ಎಷ್ಟು ಸರಿ ಹೋಗ್ತೀವಿ ವರ್ಷದಲ್ಲಿ, ಅದನ್ನೆಲ್ಲ ಯೋಚನೆ ಮಾಡಿಕೊಂಡು ನಾವು ಕಾರು ಪ್ರಿಫರೆನ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಅದಾದಮೇಲೆ ನಮ್ಮದು ಕರೆಂಟ್ ಕಾರ್ಗಳು ಜಾಸ್ತಿ ನಮಗೆ ಕಮ್ಮಿ ಬೆಲೆಯಲ್ಲಿ ಸಿಗೋದಿಲ್ಲ. ನಮಗೆ ಕಮ್ಮಿ ಬೆಲೆಯಲ್ಲಿ ಕಾರ್ ಸಿಗಬೇಕಂದ್ರೆ ಪೆಟ್ರೋಲು ಮ್ಯಾನ್ಯುಯಲ್ಲೇ ತಗೋಬೇಕಾಗುತ್ತೆ. ಅದನ್ನು ಬಿಟ್ಬಿಟ್ಟು ನಾವು ಬೇರೆ ತಗೋದಿಲ್ಲ. ಮತ್ತು ಅದಾದಮೇಲೆ ಇವತ್ತಿನ ಸಿಚುವೇಶನ್ಗೆ, ಮತ್ತು ಅದಾದಮೇಲೆ ಇವತ್ತಿನ ಪರಿಸ್ಥಿತಿಗೆ ನನ್ನ ಪ್ರಕಾರ ಯಾವುದು ಬೆಸ್ಟು ಅಂತಂದರೆ ಡೀಸೆಲ್ ತಗೊಳ್ಳೋದೇ ಬೆಸ್ಟ್ ಅನಿಸುತ್ತೆ ಕಾರು. ಯಾಕಂದರೆ ಡೀಸೆಲ್ ತಗೊಂಡ್ರೆ ಜಾಸ್ತಿನೂ ಹೊಡಿಬೋದು, ಮತ್ತು ಆಮೇಲೆ ಇದು ಇಂಜಿನು ಸಮೇತ ಚೆನ್ನಾಗಿರುತ್ತೆ, ಮತ್ತು ಆಮೇಲೆ ಪವರ್ ಸಮೇತಗೂ ಚೆನ್ನಾಗಿರುತ್ತೆ. ಅದಕ್ಕೆ ನನ್ನ ಪ್ರಕಾರ ಇದು ಬೆಟರ್ ಅಂತ ಅನ್ನಿಸ್ತಾ ಇದೆ. ಹಂಗಾಗಿ ಈ ಮಾಹಿತಿ ನಿಮ್ಗೆ ಇಷ್ಟ ಆಗುತ್ತಂತ ನಾನು ಅಂದ್ಕೊಂಡಿದ್ದೀನಿ. ಮತ್ತು ಅದಾದಮೇಲೆ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ನನ್ನ ವೀಡಿಯೋಗೆ ನಿಮ್ಗೆ ಏನು ಅನಿಸುತ್ತೋ ಅದನ್ನು ಕಮೆಂಟ್ ಮಾಡಿ. ಮತ್ತು ಆಮೇಲೆ ಏನಾದ್ರು ನನ್ನ ವೀಡಿಯೋದಲ್ಲಿ ಲೈಕ್ ಮಾಡೋಂಗಿದ್ರೆ ಮಾಡಿ. ಆಮೇಲೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಬೇರೆ ವಿಷಯ ತಗೊಂಡು ಮಾತಾಡ್ತೀನಿ. ಈ ವಿಡಿಯೋದಲ್ಲಿ ನಾನು ಕೊಟ್ಟಿರೋ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗುತ್ತಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಈ ವಿಡಿಯೋ ನಿಲ್ಲಿಸ್ತಿದ್ದೀನಿ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.